ಮಧ್ಯರಾತ್ರಿ 2 ಗಂಟೆ. ಇಡೀ ಊರೇ ಗಾಢ ನಿದ್ರೆಯಲ್ಲಿದ್ದರೂ ನಂದಿನಿಯ ಮನಸ್ಸಿನಲ್ಲಿ ಏಕೋ ಚಡಪಡಿಕೆ. ಕಿಟಕಿಯಿಂದ ಬರುವ ತಣ್ಣನೆಯ ಗಾಳಿ ಕೋಣೆಯೊಳಗಿನ ಮೌನವನ್ನು ಇನ್ನಷ್ಟು ಗಾಢವಾಗಿಸುತ್ತಿತ್ತು. ಅರೆನಿದ್ರೆಯಲ್ಲಿದ್ದ ನಂದಿನಿಗೆ ಇದ್ದಕ್ಕಿದ್ದಂತೆ ಹಾಸಿಗೆಯ ಪಕ್ಕದಲ್ಲಿದ್ದ ಫೋನ್ ಕಂಪಿಸಿದಂತಾಯಿತು. ಕತ್ತಲಲ್ಲಿ ಫೋನಿನ ಬೆಳಕು ಅವಳ ಕಣ್ಣುಗಳನ್ನು ಕುಕ್ಕಿತು. ಅಪರಿಚಿತ ಸಂಖ್ಯೆ. ಈ ಸಮಯದಲ್ಲಿ ಯಾರು ಮಾಡಿರಬಹುದು? ಯಾವುದೋ ರಾಂಗ್ ನಂಬರ್ ಇರಬೇಕು ಎಂದು ಸುಮ್ಮನಾದಳು. ಆದರೆ ಫೋನ್ ಮತ್ತೆ ರಿಂಗ್ ಆಯಿತು. ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎದುರಾದ ಸಣ್ಣ ಆತಂಕದೊಂದಿಗೆ ಅವಳು ಫೋನ್ ಪಿಕ್ ಮಾಡಿದಳು. ಮೌನದ ಆಚೆಗಿನ ಧ್ವನಿ ಹಲೋ ನಂದಿನಿ ಮೆಲುದನಿಯಲ್ಲಿ ಕೇಳಿದಳು. ಇನ್ನೊಂದು ಕಡೆ ಸಂಪೂರ್ಣ ಮೌನ. ಕೇವಲ ಗಾಳಿಯ ಸದ್ದು ಅಥವಾ ಯಾರೋ ದೀರ್ಘವಾಗಿ ಉಸಿರಾಡುತ್ತಿರುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ನಂದಿನಿಯ ಬೆನ್ನಿನ ಮೇಲೆ ಬೆವರಿನ ಹನಿ ಕಾಣಿಸಿಕೊಂಡಿತು. ಹಲೋ, ಯಾರು ಮಾತಾಡ್ತಿರೋದು? ಅವಳು ಧ್ವನಿ ಏರಿಸಿ ಕೇಳಿದಳು. ಕೆಲವು ಕ್ಷಣಗಳ ನಂತರ ಆ ಮೌನವನ್ನು ಸೀಳಿಕೊಂಡು ಒಂದು ಧ್ವನಿ ಕೇಳಿಸಿತು. ಅದು ತುಂಬಾ ನಿಧಾನವಾಗಿ, ಅಷ್ಟೇ ಮೃದುವಾಗಿತ್ತು. ನಂದಿನಿ. ನಾನು. ಆ ಎರಡೇ ಪದಗಳನ್ನು ಕೇಳಿದ ನಂದಿನಿಯ ಕೈಯಿಂದ ಫೋನ್ ಜಾರುವಂತಾಯಿತು. ಅವಳ ಮೈ ನಡುಗಿತು. ಎದೆಯ ಬಡಿತದ ಶಬ್ದ ಅವಳಿಗೆ ಕೇಳಿಸುವಷ್ಟು ವೇಗವಾಗಿತ್ತು. ಆ ಧ್ವನಿ, ಆ ಕರೆದ ರೀತಿ, ಅದು ಅವಳ ಪ್ರೀತಿಯ ಅಣ್ಣ ಕಾರ್ತಿಕ್ನದ್ದೇ ಆಗಿತ್ತು. ಆದರೆ ಅದು ಹೇಗೆ ಸಾಧ್ಯ? 2 ವರ್ಷಗಳ ಹಿಂದೆ ಇದೇ ತರಹದ ಮಳೆಯ ರಾತ್ರಿಯಲ್ಲಿ ಕಾರ್ತಿಕ್ ರಸ್ತೆ ಅಪಘಾತದಲ್ಲಿ ಅಸುನೀಗಿದ್ದ. ಅವಳೇ ಕಣ್ಣೀರು ಹಾಕುತ್ತಾ ಅವನ ಅಂತಿಮ ಸಂಸ್ಕಾರ ಮಾಡಿದ್ದಳು. ಸಾವು ಸುಳ್ಳಾಗಲು ಸಾಧ್ಯವಿಲ್ಲ. ಆದರೆ ಈಗ ಕೇಳುತ್ತಿರುವ ಈ ಧ್ವನಿ ಸುಳ್ಳೆಂದು ಅವಳ ಹೃದಯ ನಂಬಲು ಸಿದ್ಧವಿರಲಿಲ್ಲ. ಅಣ್ಣ, ನೀನಾ? ಅವಳ ಧ್ವನಿ ನಡುಗುತ್ತಿತ್ತು. ನಂದಿನಿ, ಸಹಾಯ ಬೇಕು. ನಮ್ಮ ಹಳೆಯ ಮನೆಗೆ ಬಾಯ್. ಅಷ್ಟೇ ಹೇಳಿ ಫೋನ್ ಕಟ್ ಆಯಿತು. ನಂದಿನಿ ಕತ್ತಲಲ್ಲೇ ಫೋನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಇದು ಕನಸೋ ಅಥವಾ ಸತ್ತವನು ಮತ್ತೆ ಮರಳಿ ಬಂದಿದ್ದಾನೋ? ಕಾರ್ತಿಕ್ ಸಾವಿನ ಹಿಂದೆ ಯಾವುದಾದರೂ ರಹಸ್ಯ ಅಡಗಿದೆಯೇ? ಇಡೀ ಕೋಣೆಯಲ್ಲಿ ಮತ್ತೆ ಅದೇ ಮೌನ ಆವರಿಸಿತು. ಆದರೆ ನಂದಿನಿಯ ಮನಸ್ಸಿನಲ್ಲಿ ಈಗ ಚಂಡಮಾರುತ ಶುರುವಾಗಿತ್ತು. ಅವಳ ಕೈಗಳು ನಡುಗುತ್ತಿದ್ದವು. ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದ್ದವು. ಇದು ಸಾಧ್ಯವೇ ಇಲ್ಲ. ಸತ್ತವರು ಹೇಗೆ ಮಾತಾಡಲು ಸಾಧ್ಯ? ಎಂದು ಅವಳು ತನಗೆ ತಾನೇ ಪಿಸುಗುಟ್ಟಿಕೊಂಡಳು. ಮನಸ್ಸಿನ ಗೊಂದಲವನ್ನು ತಡೆಯಲಾಗದೆ ಅವಳು ತಕ್ಷಣ ಆ ನಂಬರ್ಗೆ ಕಾಲ್ ಬ್ಯಾಕ್ ಮಾಡಿದಳು. ಫೋನ್ ರಿಂಗ್ ಆಗುವ ಬದಲು ಆ ಕಡೆಯಿಂದ ಒಂದು ಯಾಂತ್ರಿಕ ಧ್ವನಿ ಕೇಳಿಸಿತು. ನೀವು ಕರೆ ಮಾಡುತ್ತಿರುವ ಸಂಖ್ಯೆಯು ಅಸ್ತಿತ್ವದಲ್ಲಿಲ್ಲ. ದಯವಿಟ್ಟು ಸಂಖ್ಯೆಯನ್ನು ಪರಿಶೀಲಿಸಿ, ಮತ್ತೊಮ್ಮೆ ಪ್ರಯತ್ನಿಸಿ. ನಂದಿನಿ ಗಾಬರಿಯಿಂದ ಫೋನನ್ನು ಕಿವಿಯಿಂದ ದೂರ ತೆಗೆದಳು. ಅಸ್ತಿತ್ವದಲ್ಲೇ ಇಲ್ಲದ ನಂಬರ್ನಿಂದ ಕರೆ ಬರುವುದು ಹೇಗೆ? ಅವಳು ತಕ್ಷಣ ತನ್ನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಹೋಗಿ ತನ್ನ ಅಣ್ಣ ಕಾರ್ತಿಕ್ನ ಹಳೆಯ ನಂಬರ್ ಚೆಕ್ ಮಾಡಿದಳು. ಅದು 2 ವರ್ಷಗಳ ಹಿಂದೆಯೇ ಡಿಆಕ್ಟಿವೇಟ್ ಆಗಿತ್ತು. ಅವಳೇ ಖುದ್ದಾಗಿ ಆ ಸಿಮ್ ಕಾರ್ಡ್ ಅನ್ನು ಮುರಿದು ಹಾಕಿದ್ದಳು. ಆದರೆ ಅವಳ ಕಣ್ಣೆದುರಿರುವ ಸತ್ಯವನ್ನು ಸುಳ್ಳು ಎನ್ನಲು ಸಾಧ್ಯವಿರಲಿಲ್ಲ. ಅವಳು ತನ್ನ ಫೋನಿನ ಕಾಲ್ ಹಿಸ್ಟರಿ ತೆಗೆದು ನೋಡಿದಳು. ಅಲ್ಲಿ ಸ್ಪಷ್ಟವಾಗಿ ದಾಖಲಾಗಿತ್ತು. ಅಂದರೆ ಅದು ಕೇವಲ ಅವಳ ಭ್ರಮೆಯಲ್ಲ. ಯಾರೋ ಒಬ್ಬರು ಅವಳಿಗೆ ಕರೆ ಮಾಡಿ ಅಣ್ಣನ ಧ್ವನಿಯಲ್ಲಿ ಮಾತನಾಡಿದ್ದು ಸತ್ಯ. ಆ 47 ಸೆಕೆಂಡುಗಳ ಸಂಭಾಷಣೆ ಅವಳ ಬದುಕಿನ ಅತಿದೊಡ್ಡ ರಹಸ್ಯದ ಬಾಗಿಲನ್ನು ತೆರೆದಿತ್ತು. ಹಳೆಯ ಮನೆಗೆ ಬಾ ಎಂಬ ಆ ಮಾತು ಅವಳ ಕಿವಿಯಲ್ಲಿ ಗುಮಿಗುಡುತ್ತಿತ್ತು. ಕಾರ್ತಿಕ್ ಸತ್ತ ಆ ರಾತ್ರಿ ಏನಾಗಿತ್ತು? ಅದು ನಿಜವಾಗಿಯೂ ಅಪಘಾತವೇ ಅಥವಾ ಯಾರೋ ಮಾಡಿದ ಸಂಚೆ? ಈ ಕರೆ ಯಾವುದೋ ಅಪಾಯದ ಮುನ್ಸೂಚನೆಯೇ ಅಥವಾ ಅಣ್ಣನ ಆತ್ಮ ನೀಡುತ್ತಿರುವ ಸಂದೇಶವೇ? ನಂದಿನಿ ನಿರ್ಧರಿಸಿದಳು. ಭಯವಿದ್ದರೂ ಸರಿ, ಆ ಹಳೆಯ ಮನೆಯಲ್ಲಿ ಅಡಗಿರುವ ಸತ್ಯ ಏನೆಂದು ಅವಳು ತಿಳಿಯಲೇಬೇಕು. ನಂದಿನಿ ತಕ್ಷಣ ತನ್ನ ಫೋನಿನ ರೆಕಾರ್ಡಿಂಗ್ ಫೋಲ್ಡರ್ಗೆ ಹೋದಳು. ಅವಳು ಮೊದಲಿನಿಂದಲೂ ಆಟೋ ಕಾಲ್ ರೆಕಾರ್ಡ್ ಆಪ್ಷನ್ ಆನ್ ಮಾಡಿದ್ದಳು. ಕೈ ಬೆರಳುಗಳು ನಡುಗುತ್ತಿದ್ದರೂ ಆ 47 ಸೆಕೆಂಡುಗಳ ಆಡಿಯೋ ಫೈಲ್ ಮೇಲೆ ಕ್ಲಿಕ್ ಮಾಡಿದಳು. ಕೋಣೆಯಲ್ಲಿ ಮರಣ ಸದೃಶ ಮೌನವಿತ್ತು. ಅವಳು ಫೋನಿನ ವಾಲ್ಯೂಮ್ ಪೂರ್ತಿ ಹೆಚ್ಚು ಮಾಡಿದಳು. ಮೊದಲ ಕೆಲವು ಸೆಕೆಂಡುಗಳು ಕೇವಲ ಗಾಳಿಯ ಶಬ್ದ ಕೇಳಿಸಿತು. ನಂತರ ಅದೇ ಧ್ವನಿ, ಆಕೆಯ ಅಣ್ಣ ಕಾರ್ತಿಕ್ನ ದನಿ. ಆದರೆ ಫೋನ್ನಲ್ಲಿ ನೇರವಾಗಿ ಕೇಳಿದ್ದಕ್ಕಿಂತ ಈ ರೆಕಾರ್ಡಿಂಗ್ನಲ್ಲಿ ಏನೋ ಒಂದು ಬದಲಾವಣೆ ಇತ್ತು. ಫೋನ್ನಲ್ಲಿ ಅವನು ಹಳೆಯ ಮನೆಗೆ ಬಾ ಎಂದಿದ್ದ. ಆದರೆ ರೆಕಾರ್ಡಿಂಗ್ ಪ್ಲೇ ಮಾಡಿದಾಗ ಕೇಳಿದ ಮಾತು ಅವಳ ರಕ್ತವನ್ನೇ ಹೆಪ್ಪುಗಟ್ಟಿಸಿತು. ಅದರಲ್ಲಿ ಅವನು ಹೇಳುತ್ತಿದ್ದ, ನಂದಿನಿ, ಮನೆ ಮೇಲಿನ ಕೋಣೆ ತೆರೆಯಬೇಡ. ನಂದಿನಿ, ಆ ಮೇಲಿನ ಕೋಣೆ ಯಾವತ್ತೂ ತೆರೆಯಬೇಡ. ನಂದಿನಿ ದಿಗ್ಭ್ರಮೆಗೊಂಡಳು. ಇದೇನು? ಅವನು ಫೋನ್ನಲ್ಲಿ ಮನೆಗೆ ಬಾ ಎಂದಿದ್ದ, ಆದರೆ ರೆಕಾರ್ಡಿಂಗ್ನಲ್ಲಿ ಬೇರೆಯದೇ ಕೇಳಿಸುತ್ತಿದೆಯಲ್ಲ. ಇದು ಹೇಗೆ ಸಾಧ್ಯ? ರೆಕಾರ್ಡಿಂಗ್ನಲ್ಲಿ ಅಣ್ಣನ ದನಿ ಹತಾಶೆಯಿಂದ,
ಪ್ರಾಣಭಯದಿಂದ ಕೂಗುತ್ತಿರುವಂತೆ ಕೇಳುತ್ತಿತ್ತು. ನಂದಿನಿಯ ದೃಷ್ಟಿ ಅಕಸ್ಮಾತ್ ಮನೆಯ ಮೇಲ್ಛಾವಣಿಯ ಕಡೆಗೆ ಹರಿಯಿತು. ಅವರ ಹಳೆಯ ಮನೆಯ ಮೇಲ್ಭಾಗದಲ್ಲಿ ಒಂದು ಪುಟ್ಟ ಕೋಣೆಯಿತ್ತು. ಕಾರ್ತಿಕ್ ಸತ್ತ ದಿನದಿಂದ ಆ ಕೋಣೆಯನ್ನು ಯಾರೂ ತೆರೆದಿರಲಿಲ್ಲ. ಕಾರ್ತಿಕ್ನ ಕೆಲವು ಹಳೆಯ ವಸ್ತುಗಳು ಅಲ್ಲಿದ್ದವು ಎಂಬ ಕಾರಣಕ್ಕೆ ನೋವಾಗಬಾರದೆಂದು ನಂದಿನಿಯೇ ಅದಕ್ಕೆ ದೊಡ್ಡ ಬೀಗ ಹಾಕಿದ್ದಳು. ಕಳೆದ 2 ವರ್ಷಗಳಿಂದ ಆ ಕೋಣೆ ಕತ್ತಲಲ್ಲಿ ಧೂಳು ಹಿಡಿದು ಹಾಗೆಯೇ ಇತ್ತು. ಅಣ್ಣ ಯಾಕೆ ಆ ಕೋಣೆ ತೆರೆಯಬೇಡ ಅಂತ ಹೇಳ್ತಿದ್ದಾನೆ? ಅಲ್ಲಿ ಏನಿದೆ? ಅವನ ಸಾವಿಗೂ ಆ ಕೋಣೆಗೂ ಏನಾದರೂ ಸಂಬಂಧವಿದೆ? ನಂದಿನಿಯ ಮನಸ್ಸಿನಲ್ಲಿ ಪ್ರಶ್ನೆಗಳ ಸುನಾಮಿ ಶುರುವಾಯಿತು. ಅಣ್ಣ ಸತ್ತ ಮೇಲೆ ಆ ಕೋಣೆಯೊಳಗೆ ಯಾರಾದರೂ ಹೋಗಿದ್ದಾರೆಯೇ? ಅವಳು ಆ ಕೂಡಲೇ ಟಾರ್ಚ್ ಮತ್ತು ಆ ಹಳೆಯ ಕೋಣೆಯ ತುಕ್ಕು ಹಿಡಿದ ಕೀಲಿಯನ್ನು ಕೈಗೆತ್ತಿಕೊಂಡಳು. ಅಣ್ಣ ಬೇಡವೆಂದಿದ್ದರೂ ಸತ್ಯ ತಿಳಿಯಲು ಅವಳು ಆ ಕೋಣೆಯ ಮೆಟ್ಟಿಲು ಹತ್ತಲೇಬೇಕಿತ್ತು. ಬೀಗ ತೆರೆಯುವಾಗ ಉಂಟಾದ ಆ ಕಟಕ್ ಶಬ್ದ ಮನೆಯ ನಿಶ್ಶಬ್ದ ಸೀಳಿತು. ಬಾಗಿಲು ತೆರೆದಾಗ 2 ವರ್ಷಗಳ ಧೂಳು ಮತ್ತು ಹಳೆಯ ಕಾಗದದ ವಾಸನೆ ಅವಳನ್ನು ಸ್ವಾಗತಿಸಿತು. ಕೋಣೆಯ ಮೂಲೆಯಲ್ಲಿ ಕಾರ್ತಿಕ್ ಬಳಸುತ್ತಿದ್ದ ಒಂದು ಹಳೆಯ ಚರ್ಮದ ಬ್ಯಾಗ್ ಇತ್ತು. ನಂದಿನಿ ನಡುಗುವ ಕೈಗಳಿಂದ ಆ ಬ್ಯಾಗ್ ತೆರೆದಳು. ಅದರೊಳಗೆ ಕೆಲವು ಅಸ್ತವ್ಯಸ್ತವಾಗಿದ್ದ ದಾಖಲೆಗಳು, ಕಾರ್ತಿಕ್ನ ಇನ್ಶೂರೆನ್ಸ್ ಪೇಪರ್ಗಳು ಮತ್ತು ಒಂದು ಸಣ್ಣ ಕಪ್ಪು ಬಣ್ಣದ ಡೈರಿ ಇತ್ತು. ನಂದಿನಿ ಮೊದಲು ಇನ್ಶೂರೆನ್ಸ್ ಪೇಪರ್ ಕೈಗೆತ್ತಿಕೊಂಡಳು. ಅಲ್ಲಿ ಅಚ್ಚರಿಯೊಂದು ಕಾಯುತ್ತಿತ್ತು. ಕಾರ್ತಿಕ್ ತನ್ನ ಸಾವಿನ ಕೇವಲ 1 ವಾರ ಮೊದಲು ತನ್ನ ಜೀವ ವಿಮೆಯ ಮೊತ್ತವನ್ನು ದೊಡ್ಡ ಮಟ್ಟಕ್ಕೆ ಏರಿಸಿದ್ದ ಮತ್ತು ಅದರ ಸಂಪೂರ್ಣ ಹಕ್ಕನ್ನು ನಂದಿನಿಯ ಹೆಸರಿಗೆ ಬರೆದಿದ್ದ. ಅಣ್ಣನಿಗೆ ತಾನು ಸಾಯುತ್ತೇನೆ ಎಂದು ಮೊದಲೇ ಗೊತ್ತಿತ್ತೆ. ಅವಳ ಎದೆಯಲ್ಲಿ ನಡುಕ ಶುರುವಾಯಿತು. ನಂದಿನಿ ಅವಸರದಿಂದ ಆ ಕಪ್ಪು ಡೈರಿಯನ್ನು ತೆರೆದಳು. ಅದರ ಪುಟಗಳನ್ನು ತಿರುವಿದಂತೆ ಅವಳ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಅದರಲ್ಲಿ ಕೇವಲ ದಿನಚರಿ ಇರಲಿಲ್ಲ. ಬದಲಿಗೆ ಫೋಟೋಗಳು, ಕೆಲವು ಗಾಡಿಗಳ ನಂಬರ್ಗಳು ಮತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ಡೈರಿಯ ಕೊನೆಯ ಪುಟದಲ್ಲಿ ಕಾರ್ತಿಕ್ ಬರೆದಿದ್ದ, ಇದು ಕೇವಲ ಬಿಸಿನೆಸ್ ಅಲ್ಲ, ದೊಡ್ಡ ಮಾಫಿಯಾ. ನಾನು ಯಾರನ್ನು ಬೆನ್ನಟ್ಟುತ್ತಿದ್ದೇನೋ ಅವರಿಗೆ ನನ್ನ ಸುಳಿವು ಸಿಕ್ಕಿದೆ ಅನ್ನಿಸುತ್ತಿದೆ. ನನ್ನ ಜೀವಕ್ಕೆ ಅಪಾಯವಿದೆ. ನಂದಿನಿ ಸ್ತಬ್ಧಳಾದಳು. ಕಾರ್ತಿಕ್ ಸಾವನ್ನಪ್ಪಿದ್ದು ಆಕಸ್ಮಿಕ ರಸ್ತೆ ಅಪಘಾತದಲ್ಲಲ್ಲ. ಅವನು ಯಾವುದೋ ದೊಡ್ಡ ಹಗರಣದ ತನಿಖೆ ಮಾಡುತ್ತಿದ್ದ. ಆ ತನಿಖೆಯೇ ಅವನ ಜೀವಕ್ಕೆ ಮುಳುವಾಗಿತ್ತು. ಅವನು ಯಾರನ್ನು ಬೆನ್ನಟ್ಟುತ್ತಿದ್ದನೋ ಅವರೇ ಕಾರ್ತಿಕ್ನನ್ನು ರಸ್ತೆಯಲ್ಲಿ ಮುಗಿಸಿ ಅದನ್ನು ಅಪಘಾತ ಎಂದು ಬಿಂಬಿಸಿದ್ದರು. ನಂದಿನಿ ಆ ಡೈರಿಯನ್ನು ಓದುತ್ತಾ ಹೋದಂತೆ ಅವಳ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಕಾರ್ತಿಕ್ ತನ್ನ ಸಾವಿನ ಹಿಂದಿನ ವಾರಗಳಲ್ಲಿ ಎಷ್ಟು ಒತ್ತಡದಲ್ಲಿದ್ದ ಎಂಬುದು ಅವಳಿಗೆ ಈಗ ಅರ್ಥವಾಗುತ್ತಿತ್ತು. ಆದರೆ ಒಂದು ಪ್ರಶ್ನೆ ಅವಳನ್ನು ಕಾಡುತ್ತಲೇ ಇತ್ತು. ಸತ್ತ ಮನುಷ್ಯ 2 ವರ್ಷಗಳ ನಂತರ ಫೋನ್ ಮಾಡುವುದು ಹೇಗೆ ಸಾಧ್ಯ? ಇದು ಆತ್ಮದ ಕರೆಯೇ ಅಥವಾ ತಾಂತ್ರಿಕ ಮೋಸವೇ? ಅವಳು ತನ್ನ ಫೋನಿನಲ್ಲಿದ್ದ ಆ ಕಾಲ್ ರೆಕಾರ್ಡಿಂಗ್ ಅನ್ನು ಮತ್ತೆ ಮತ್ತೆ ಕೇಳಿದಳು. ಆಗ ಅವಳಿಗೆ ಒಂದು ಸಣ್ಣ ಸುಳಿವು ಸಿಕ್ಕಿತು. ಧ್ವನಿಯ ಹಿನ್ನೆಲೆಯಲ್ಲಿ ಒಂದು ವಿಶಿಷ್ಟವಾದ ಡಿಜಿಟಲ್ ಬೀಪ್ ಸೌಂಡ್ ಕೇಳುತ್ತಿತ್ತು. ನಂದಿನಿ ತನ್ನ ಅಣ್ಣನ ಹಳೆಯ ಲ್ಯಾಪ್ಟಾಪ್ ತೆರೆದಳು. ಅದರಲ್ಲಿ ಅವನು ಬಳಸುತ್ತಿದ್ದ ಒಂದು ಆಟೋಮೇಷನ್ ಕಾಲ್ ಟ್ರಿಗರ್ ಕಂಡುಬಂದಿತು. ಅದನ್ನು ಪರಿಶೀಲಿಸಿದಾಗ ಅವಳಿಗೆ ಎದೆ ನಡುಗುವಂತಹ ಸತ್ಯವೊಂದು ಬಯಲಾಯಿತು. ಕಾರ್ತಿಕ್ ತನಗೆ ಅಪಾಯವಿದೆ ಎಂದು ತಿಳಿದ ತಕ್ಷಣ ಒಂದು ಪ್ಲಾನ್ ಮಾಡಿದ್ದ. ಅವನು ಒಂದು ಎಮರ್ಜೆನ್ಸಿ ಕಾಲ್ ಟ್ರಿಗರ್ ಆಪ್ ಮೂಲಕ ತನ್ನ ಧ್ವನಿಯನ್ನು ರೆಕಾರ್ಡ್ ಮಾಡಿ ಅದನ್ನು ಮುಂದಿನ 2 ವರ್ಷಗಳ ನಂತರದ ದಿನಾಂಕಕ್ಕೆ ಶೆಡ್ಯೂಲ್ ಮಾಡಿದ್ದ. ಒಂದು ವೇಳೆ ತಾನು ಇಲ್ಲದಿದ್ದರೂ ತಂಗಿಗೆ ಆ ರಹಸ್ಯ ದಾಖಲೆಗಳು ಸಿಗಲಿ ಎಂಬುದು ಅವನ ಉದ್ದೇಶವಾಗಿತ್ತು. ಅದು ಯಾವುದೇ ಭೂತ ಅಥವಾ ಆತ್ಮ ಮಾಡಿದ್ದ ಕರೆಯಲ್ಲ. ಅದು ಒಬ್ಬ ಅಣ್ಣ ತನ್ನ ಸಾವಿನ ನಂತರವೂ ತನ್ನ ತಂಗಿಯನ್ನು ರಕ್ಷಿಸಲು ರೂಪಿಸಿದ್ದ ಡಿಜಿಟಲ್ ಕವಚ. ಡೈರಿಯ ಕೊನೆಯ ಪುಟದಲ್ಲಿ ಕಾರ್ತಿಕ್ ಹೀಗೆ ಬರೆದಿದ್ದ, ನಂದಿನಿ, ಈ ಫೋನ್ ನಿನಗೆ ಬಂದಿದೆ ಅಂದರೆ ನಾನು ನಿನ್ನ ಜೊತೆ ಇಲ್ಲ ಎಂದು ಅರ್ಥ. ನಾನು ಬೆನ್ನಟ್ಟಿದವರು ನನ್ನನ್ನು ಬಿಡುವುದಿಲ್ಲ, ಆದರೆ ಅವರು ನಿನ್ನನ್ನು ಮುಟ್ಟಬಾರದು. ಅಂದರೆ ಆ ಕೋಣೆಯಲ್ಲಿರುವ ದಾಖಲೆಗಳು ಪೊಲೀಸರಿಗೆ ತಲುಪಬೇಕು. ನೀನು ಧೈರ್ಯವಾಗಿರು. ಅಣ್ಣ ಯಾವತ್ತೂ ನಿನ್ನ ಜೊತೆ ಇರುತ್ತಾನೆ. ನಂದಿನಿ ಆ ಡೈರಿ ಮತ್ತು ದಾಖಲೆಗಳನ್ನು ಹಿಡಿದು ನೇರವಾಗಿ ಪೊಲೀಸ್ ಕಮಿಷನರ್ ಕಚೇರಿಗೆ ಹೋದಳು. ಕಾರ್ತಿಕ್ ಸಾವು ಕೇವಲ ಒಂದು ಕೇಸ್ ಆಗಿ ಉಳಿಯಲಿಲ್ಲ. ಅದು ಆ ದೊಡ್ಡ ಮಾಫಿಯಾದ ಅಂತ್ಯಕ್ಕೆ ನಾಂದಿಯಾಯಿತು. ನಂದಿನಿ ಈಗಲೂ ಆ ರೆಕಾರ್ಡಿಂಗ್ ಕೇಳಿಸಿಕೊಳ್ಳುತ್ತಾಳೆ. ಈಗ ಅದರಲ್ಲಿ ಅವಳಿಗೆ ಭಯವಾಗುವುದಿಲ್ಲ. ಬದಲಿಗೆ ಅಣ್ಣನ ಪ್ರೀತಿ ಮತ್ತು ಕಾಳಜಿಯ ಬೆಚ್ಚನೆಯ ಅನುಭವವಾಗುತ್ತದೆ. ಸಾವು ದೇಹವನ್ನು ದೂರ ಮಾಡಬಹುದು, ಆದರೆ ಬಾಂಧವ್ಯವನ್ನಲ್ಲ. ಪೊಲೀಸ್ ಕಮಿಷನರ್ ಕಚೇರಿಯಿಂದ ಹೊರಬಂದ ನಂದಿನಿ ಆಕಾಶದ ಕಡೆಗೆ ನೋಡಿದಳು. ಮಳೆ ನಿಂತು ಮೋಡಗಳು ಚದುರಿದ್ದವು. 2 ವರ್ಷಗಳ ಕಾಲ ಅವಳ ಎದೆಯಲ್ಲಿ ಭಾರವಾಗಿದ್ದ ಆ ಮೌನ ಈಗ ಕರಗಿ ಹೋಗಿತ್ತು. ಅಣ್ಣನ ಸಾವಿಗೆ ಕಾರಣರಾದವರು ಈಗ ಕಂಬಿಗಳ ಹಿಂದೆ ಇದ್ದರು. ಅವಳು ಗಾಡಿಯೊಳಗೆ ಕುಳಿತು ಮತ್ತೊಮ್ಮೆ ಆ ರೆಕಾರ್ಡಿಂಗ್ ಪ್ಲೇ ಮಾಡಿದಳು.
ಈ ಬಾರಿ ಅವಳಿಗೆ ಭಯವಾಗಲಿಲ್ಲ, ಬದಲಿಗೆ ಅಣ್ಣ ಪಕ್ಕದಲ್ಲೇ ಕುಳಿತು ಮಾತನಾಡುತ್ತಿರುವಂತೆ ಭಾಸವಾಯಿತು. ಆ ಡಿಜಿಟಲ್ ಧ್ವನಿಯ ಕೊನೆಯಲ್ಲಿ ಕಾರ್ತಿಕ್ ಅತ್ಯಂತ ಮೃದುವಾಗಿ ಮತ್ತು ಧೈರ್ಯ ತುಂಬುವ ಧ್ವನಿಯಲ್ಲಿ ಹೇಳಿದ, ನಂದಿನಿ, ಸತ್ಯದ ಹಾದಿ ಯಾವತ್ತೂ ಕಷ್ಟ ಇರುತ್ತೆ ಅನ್ನೋದು ನಿನಗೆ ಗೊತ್ತು. ನಾನು ನಿನ್ನ ಜೊತೆ ಭೌತಿಕವಾಗಿ ಇಲ್ಲದಿದ್ದರೂ ನೀನು ಭಯಪಡುವ ಅಗತ್ಯ ಇಲ್ಲ. ಈ ದಾಖಲೆಗಳನ್ನು ಪೊಲೀಸರಿಗೆ ತಲುಪಿಸಿ ಸತ್ಯ ಹೊರತೆಗೆ. ಅಣ್ಣ ಯಾವಾಗಲೂ ನಿನ್ನ ನೆರಳಾಗಿ ಇರುತ್ತಾನೆ. ನಿನಗೆ ಸೋಲಾಗಲು ನಾನು ಬಿಡುವುದಿಲ್ಲ. ಹುಷಾರು ಪುಟ್ಟಿಯೇ. ಆ ಪುಟ್ಟಿ ಎಂಬ ಪದ ಕೇಳಿದಾಗ ನಂದಿನಿ ನಗು ಮತ್ತು ಅಳುವಿನ ಮಧ್ಯೆ ಸಿಲುಕಿದಳು. ಅವನು ಸಾಯುವ ಮುನ್ನ ತನ್ನ ಸಾವಿನ ಬಗ್ಗೆ ಚಿಂತಿಸಲಿಲ್ಲ, ಬದಲಿಗೆ ತಂಗಿಯ ಸುರಕ್ಷತೆಯ ಬಗ್ಗೆ ಯೋಚಿಸಿದ್ದ. ಆ ಒಂದು ಫೋನ್ ಕಾಲ್ ಕೇವಲ ತಂತ್ರಜ್ಞಾನವಾಗಿರಲಿಲ್ಲ, ಅದು ಸಮಾಧಿಯ ಆಚೆಯಿಂದ ಬಂದ ಅಣ್ಣನ ರಕ್ಷಾಕವಚವಾಗಿತ್ತು. ಈ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಒಂದು ಲೈಕ್ ನೀಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಮನಮುಟ್ಟುವ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.